ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಅಯೋಧ್ಯೆ ರಾಮನ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ತಮಿಳುನಾಡು, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಗುಜರಾತ್. ಉತ್ತರ ಬಿ ಉತ್ತರ ಪ್ರದೇಶ್. ಎರಡನೇ ಪ್ರಶ್ನೆ, ಗಂಗಾ ನದಿಯು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದೆ? ಎ 3 ರಾಜ್ಯಗಳು, ಬಿ 4 ರಾಜ್ಯಗಳು, ಸಿ 5 ರಾಜ್ಯಗಳು, ಡಿ 7 ರಾಜ್ಯಗಳು. ಉತ್ತರ ಸಿ 5 ರಾಜ್ಯಗಳು. ಮೂರನೇ ಪ್ರಶ್ನೆ, ತನ್ನ ಮೊಟ್ಟೆಯನ್ನು ಇತರ ಪಕ್ಷಿಗಳ ಗೂಡಿನಲ್ಲಿ ಇಡುವ ಪಕ್ಷಿ ಯಾವುದು? ಎ ಗಿಳಿ, ಬಿ ಕೋಗಿಲೆ, ಸಿ ಗುಬ್ಬಚ್ಚಿ, ಡಿ ಕಾಗೆ. ಉತ್ತರ ಬಿ ಕೋಗಿಲೆ. ನಾಲ್ಕನೇ ಪ್ರಶ್ನೆ, ಯಾವ ಅನಿಲವನ್ನು ಉಸಿರಾಡುವುದರಿಂದ ಮನುಷ್ಯ ನಗಲು ಪ್ರಾರಂಭಿಸುತ್ತಾನೆ? ಎ ಆಮ್ಲಜನಕ, ಬಿ ಸಾರಜನಕ, ಸಿ ಹೈಡ್ರೋಜನ್, ಡಿ ನೈಟ್ರಸ್ ಆಕ್ಸೈಡ್. ಉತ್ತರ ಡಿ ನೈಟ್ರಸ್ ಆಕ್ಸೈಡ್. ಐದನೇ ಪ್ರಶ್ನೆ, ಮೆದುಳು ಇಲ್ಲದಿದ್ದರೂ ಬದುಕಬಲ್ಲ ಜೀವಿ ಯಾವುದು? ಎ ಆಮೆ, ಬಿ ಜೆಲ್ಲಿಫಿಶ್, ಸಿ ಏಡಿ, ಡಿ ಮೀನು. ಉತ್ತರ ಬಿ ಜೆಲ್ಲಿಫಿಶ್. ಆರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದ ತಕ್ಷಣ ಶಕ್ತಿ ದೊರೆಯುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಉತ್ತರ ಎ ಬಾಳೆಹಣ್ಣು. ಏಳನೇ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಎ ಹೃದಯ, ಬಿ ಚರ್ಮ, ಸಿ ಪಿತ್ತಜನಕಾಂಗ, ಡಿ ಮೆದುಳು. ಉತ್ತರ ಬಿ ಚರ್ಮ. ಎಂಟನೇ ಪ್ರಶ್ನೆ, ಮನುಷ್ಯನ ಒಂದು ಪಾದದಲ್ಲಿ ಎಷ್ಟು ಮೂಳೆಗಳಿವೆ? ಎ 20, ಬಿ 24, ಸಿ 26, ಡಿ 30. ಉತ್ತರ ಸಿ 26. ಒಂಬತ್ತನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಎ 5 ರಿಂದ 10 ಬಾರಿ, ಬಿ 12 ರಿಂದ 20 ಬಾರಿ, ಸಿ 25 ರಿಂದ 30 ಬಾರಿ, ಡಿ 60 ರಿಂದ 70 ಬಾರಿ. ಉತ್ತರ ಬಿ 12 ರಿಂದ 20 ಬಾರಿ. ಹತ್ತನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಉತ್ತರ ಸಿ ವಿಟಮಿನ್ ಡಿ. 11ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಆಮ್ಲ ಆಸಿಡ್ ಎಲ್ಲಿ ಕಂಡುಬರುತ್ತದೆ? ಎ ರಕ್ತದಲ್ಲಿ, ಬಿ ಲಾಲಾರಸದಲ್ಲಿ, ಸಿ ಮೂತ್ರದಲ್ಲಿ, ಡಿ ಕಣ್ಣೀರಿನಲ್ಲಿ. ಉತ್ತರ ಸಿ ಮೂತ್ರದಲ್ಲಿ. 12ನೇ ಪ್ರಶ್ನೆ, ಭಾರತದ ಮಸಾಲೆ ಪದಾರ್ಥಗಳ ತೋಟ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ್, ಡಿ ಕೇರಳ. ಉತ್ತರ ಡಿ
ಕೇರಳ. 13ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಎ ತ್ಯಾಗ, ಬಿ ಧೈರ್ಯ, ಸಿ ಸಮೃದ್ಧಿ, ಡಿ ಶಾಂತಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 14ನೇ ಪ್ರಶ್ನೆ, ಲಿಂಬೆ ಹಣ್ಣಿನ ರಸವು ಯಾವ ಸಮಸ್ಯೆಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ? ಎ ಮಲಬದ್ಧತೆ, ಬಿ ಡೆಂಗು ಜ್ವರ, ಸಿ ಕಣ್ಣಿನ ನೋವು, ಡಿ ತಲೆನೋವು. ಉತ್ತರ ಎ ಮಲಬದ್ಧತೆ. 15ನೇ ಪ್ರಶ್ನೆ, ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ತೂಕ ಅಥವಾ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಎ ಭೂಮಿ, ಬಿ ಶನಿ, ಡಿ ಮಂಗಳ, ಡಿ ಗುರು. ಉತ್ತರ ಬಿ ಶನಿ. 16ನೇ ಪ್ರಶ್ನೆ, ಭಾರತದಲ್ಲಿ ದ್ರಾಕ್ಷಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಪಂಜಾಬ್. ಉತ್ತರ ಎ ಮಹಾರಾಷ್ಟ್ರ. 17ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಎ 1 ಸಿಂಹ, ಬಿ 2 ಸಿಂಹಗಳು, ಸಿ 3 ಸಿಂಹಗಳು, ಡಿ 4 ಸಿಂಹಗಳು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ಮನುಷ್ಯ ಯಾರು? ಎ ಯೂರಿ ಗಗರಿನ್, ಬಿ ನೀಲ್ ಆರ್ಮ್ಸ್ಟ್ರಾಂಗ್, ಸಿ ರಾಕೇಶ್ ಶರ್ಮ, ಡಿ ಎಲನ್ ಮಸ್ಕ್. ಉತ್ತರ ಬಿ ನೀಲ್ ಆರ್ಮ್ಸ್ಟ್ರಾಂಗ್. 19ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಕಬ್ಬಿಣದ ಅಂಶ ಅತಿ ಹೆಚ್ಚಾಗಿರುತ್ತದೆ? ಎ ಬಾಳೆಹಣ್ಣು, ಬಿ ಮಾವಿನ ಹಣ್ಣು, ಸಿ ಕಿತ್ತಳೆ, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. 20ನೇ ಪ್ರಶ್ನೆ, ಬೇವಿನ ಎಲೆಗಳನ್ನು ಸೇವಿಸುವುದು ಯಾವ ಕಾಯಿಲೆಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ? ಎ ಡೆಂಗು ಜ್ವರ, ಬಿ ರಕ್ತಹೀನತೆ, ಸಿ ಮಲೇರಿಯಾ, ಡಿ ಶುಗರ್ ಕಾಯಿಲೆ. ಉತ್ತರ ಡಿ ಸಕ್ಕರೆ ಕಾಯಿಲೆ. 21ನೇ ಪ್ರಶ್ನೆ, ಕೇವಲ 2 ಜಿಲ್ಲೆಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಎ ಸಿಕ್ಕಿಂ, ಬಿ ಗೋವಾ, ಸಿ ಕೇರಳ, ಡಿ ಅಸ್ಸಾಂ. ಉತ್ತರ ಬಿ ಗೋವಾ. 22ನೇ ಪ್ರಶ್ನೆ, ಸೌರಮಂಡಲದ ಅತ್ಯಂತ ಹಗುರವಾದ ಗ್ರಹ ಯಾವುದು? ಎ ಭೂಮಿ, ಬಿ ಶನಿ, ಸಿ ಬುಧ, ಡಿ ಮಂಗಳ. ಉತ್ತರ ಬಿ ಶನಿ. 23ನೇ ಪ್ರಶ್ನೆ, ಬುದ್ಧಿವಂತ ಮಕ್ಕಳು ವಾರದ ಯಾವ ದಿನ ಜನಿಸುತ್ತಾರೆ ಎಂಬ ನಂಬಿಕೆ ಇದೆ? ಎ ಸೋಮವಾರ, ಬಿ ಬುಧವಾರ, ಸಿ ಶುಕ್ರವಾರ, ಡಿ ಭಾನುವಾರ. ಉತ್ತರ ಬಿ ಬುಧವಾರ. 24ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಮೂತ್ರ ಎಲ್ಲಿ ಉತ್ಪತ್ತಿಯಾಗುತ್ತದೆ? ಎ ಹೃದಯ, ಬಿ ಕಿಡ್ನಿ ಅಥವಾ ಮೂತ್ರಪಿಂಡ, ಸಿ ಶ್ವಾಸಕೋಶ, ಡಿ ಹೊಟ್ಟೆ. ಉತ್ತರ ಬಿ ಕಿಡ್ನಿ ಅಥವಾ ಮೂತ್ರಪಿಂಡ.
25ನೇ ಪ್ರಶ್ನೆ, ಗಾಯವನ್ನು ವಾಸಿ ಮಾಡಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 26ನೇ ಪ್ರಶ್ನೆ, ಅತಿಯಾದ ಕೋಪ ಮಾಡುವುದರಿಂದ ದೇಹದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ಎ ಕಿಡ್ನಿ, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ಲಿವರ್. ಉತ್ತರ ಡಿ ಲಿವರ್. 27ನೇ ಪ್ರಶ್ನೆ, ಸಮೋಸವನ್ನು ಅತಿಯಾಗಿ ಸೇವಿಸುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ? ಎ ಅತಿಸಾರ, ಬಿ ಮಲಬದ್ಧತೆ, ಸಿ ಜ್ವರ, ಡಿ ತಲೆನೋವು. ಉತ್ತರ ಬಿ ಮಲಬದ್ಧತೆ. 28ನೇ ಪ್ರಶ್ನೆ, ಸಿಮ್ ಕಾರ್ಡ್ನ ಒಂದು ಮೂಲೆಯನ್ನು ಏಕೆ ಕತ್ತರಿಸಲಾಗಿರುತ್ತದೆ? ಎ ಸರಿಯಾಗಿ ಅಳವಡಿಸಲು, ಬಿ ಗುರುತಿಗಾಗಿ, ಸಿ ವಿನ್ಯಾಸಕ್ಕಾಗಿ, ಡಿ ಬಣ್ಣಕ್ಕಾಗಿ. ಉತ್ತರ ಎ ಸರಿಯಾಗಿ ಅಳವಡಿಸಲು. 29ನೇ ಪ್ರಶ್ನೆ, ಡೆಂಗು ಜ್ವರವು ಯಾವ ಜೀವಿಯಿಂದ ಹರಡುತ್ತದೆ? ಎ ಇಲಿ, ಬಿ ನಾಯಿ, ಸಿ ನೊಣ, ಡಿ ಸೊಳ್ಳೆ. ಉತ್ತರ ಡಿ ಸೊಳ್ಳೆ. 30ನೇ ಪ್ರಶ್ನೆ, ಆಹಾರ ಸೇವಿಸುವಾಗ ಅತಿಯಾಗಿ ನೀರು ಕುಡಿದರೆ ಏನಾಗುತ್ತದೆ? ಎ ನಿದ್ರೆ ಬರುತ್ತದೆ, ಬಿ ಅಸಿಡಿಟಿ, ಸಿ ಹಸಿವು ಹೆಚ್ಚಾಗುತ್ತದೆ, ಡಿ ಸುಸ್ತು. ಉತ್ತರ ಬಿ ಅಸಿಡಿಟಿ.